ನಮ್ಮ ಮುಂದಿನ ಕಂಟೆಸ್ಟೆಂಟ್ ನವೀನ್ ಕುಮಾರ್ ಜಿಜಿ ಇವರ ವಿಟಿಯನ್ನ ನೋಡುವಂತಹ ಸಮಯ. ವಿಟಿ ಪ್ಲೀಸ್. ಹೆಸರಿಗೆ ತಕ್ಕಂತೆ ಹೊಸತನಕ್ಕೆ ಹೊಸ ಕಲಿಕೆಗೆ ಸದಾ ಸಿದ್ಧವಿರುವ ಮಂಡ್ಯದ ಹೈದ ನವೀನ್ ಕುಮಾರ್. ಕುಂಚ ಹಿಡಿದು ಚಿತ್ತಾರ ಮೂಡಿಸೋ ಕಲೆಯಲ್ಲಿ ಡಿಪ್ಲೊಮಾ ಪದವಿ. ಸುಗಮ ಸಂಗೀತ, ಜಾಗೃತಿ ಗೀತೆಗಳನ್ನು ಹಾಡೋದ್ರಲ್ಲಿ ಉತ್ಸಾಹಿ. ಇಲ್ಲಿಂದ 1.5 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಆಗುತ್ತೆ. ಅಲ್ಲಿಂದ ನಾವು ಸೈಕಲಲ್ಲಿ ಹೋಗ್ತಾ ಇದ್ವಿ ಇಬ್ಬರೂ ಜೊತೆಲಿ. ಸುಮ್ಮನೆ ಹವ್ಯಾಸಕ್ಕೆ ಅಂತ ಹಾಗೆ ಆಡ್ಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ಆಗಲೇ ನಾವು ಕರೋಕೆನ ರೆಕಾರ್ಡ್ ಮಾಡಿಕೊಂಡು ಬಂದು ನಮ್ಮ ಮನೇಲಿ ಟೈಪ್ ರೆಕಾರ್ಡ್ರಲ್ಲಿ ಇಬ್ಬರು ಹಾಗೆ ಆಡ್ತಾಯಿದ್ವಿ. ಇವತ್ತು ಅವ್ರನ್ನ ಅದು ಹವ್ಯಾಸ ತಗೊಂಡು ಹೋಗ್ಬಿಟ್ಟು ಅದು ಜೀವನ ಬದುಕನ್ನು ಕಟ್ಕೊಳ್ಳುವಂಥ ಒಂದು ಸ್ಥಾನಕ್ಕೆ ಹೋಗಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಅವ್ರು ಇನ್ನೂ ಬೆಳೀಲಿ ಅಂತ ಆಶಿಸ್ತೀನಿ. ಕಂಜರ, ದಮ್ಮಡಿ, ರಿದಮ್ ಪ್ಯಾಡ್ ನುಡಿಸೋದ್ರಲ್ಲಿ ಸೈ. ರಿದಮ್ ಪ್ಯಾಡನ್ನು ಭಾಳ ಚೆನ್ನಾಗಿ ನುಡಿಸೋದನ್ನು ರೂಢಿ ಮಾಡಿಕೊಂಡು ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗುವಷ್ಟು ಅವನು ರಿದಮಿಸ್ಟ್ ಆಗಿದ್ದಾನೆ. ಇಷ್ಟಕ್ಕೆ ನವೀನ್ ಕುಮಾರ್ ಗುಣಗಾನ ಮುಗಿಯೋದಿಲ್ಲ. ಹೊಲಿಗೆ, ಗಾರೆ ಕೆಲಸ, ಕೃಷಿ ಎಲ್ಲದರಲ್ಲೂ ಆಲ್ರೌಂಡರ್. ಮಾತ್ರ ತೊದಲು ಅಷ್ಟೇ ಅವರಿಗೆ. ಆದರೆ ಹಾಡಬೇಕಾದ್ರೆ ಒಂದು ಅಕ್ಷರನೂ ಕೂಡ ಅವರು ತೊದಲು ನುಡಿ ಬರೋದಿಲ್ಲ ಅವರು. ಜೊತೆಗೆ ಇಲ್ಲಿವರೆಗೂ ಕೂಡ ಅವರು ತುಂಬ ಮನೇನ ಹೊರೆ ಕಟ್ಕೊಂಡಿದ್ದಾರೆ. ಗಾರೆ ಕೆಲಸ ಮಾಡ್ತಾರೆ, ಆರ್ಟಿಸ್ಟು, ಮತ್ತು ಸಿಂಗಿಂಗು, ಮತ್ತು ರಿದಮ್ ಪ್ಯಾಡ್ ನುಡಿಸೋದು, ಮತ್ತು ಸಕಲ ಕಾಲ ಒಲ್ಲೊಬ್ಬರು ಹೇಳಬೇಕು ಅಂತಂದರೆ ಎಲೆಕ್ಟ್ರಿಷಿಯನ್ ಕೂಡ ಅವರೇ ಮಾಡ್ತಾರೆ. ತನ್ನ ಬಟ್ಟೆಯನ್ನು ತಾನೇ ಹೊಲ್ದು ಹಾಕ್ಕೊಳ್ಳುವಷ್ಟು ಆ ಟೈಲರಿಂಗ್ ಆ ಕಲೆಯೂ ಕೂಡ ಆತನಿಗೆ ಗೊತ್ತಿದೆ. ವಿವಿಧ ರೀತಿಯ ಆ ಕರಕುಶಲತೆ ಆತನಿಗಿರುವಂಥದ್ದು ನನಗೆ ಭಾಳ ಖುಷಿಯಾಯಿತು. ಕೆಲಸ ಯಾವುದೇ ಇರಲಿ ಒಂದ್ ಕೈ ನೋಡೇ ಬಿಡೋಣ ಅನ್ನೋ ಕಾಯಕ ಯೋಗಿ. ಅವ್ರಿಗೆ ಒಂದು ಒಳ್ಳೆಯದಾಗಲಿ, ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿ ಈ ಆರಂಭಿಕ ಇದರಿಂದ ಅವ್ನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ. ಅವ್ರಿನ್ನೂ ಅತ್ಯುನ್ನತ ಒಳ್ಳೆ ಮಟ್ಟದಲ್ಲಿ ಬೆಳೀಲಿ. ನಾನು ಕೂಡ ಈ ಗ್ರಾಮದ ಒಬ್ಬ ಯಜಮಾನಾಗಿ ಪ್ರಸನ್ನ ಕುಮಾರ್ ಅವರು, ನನ್ನ ತಮ್ಮ ಕೂಡ ಅವರು, ನಮ್ಮ ಬೀಗಡು ಗ್ರಾಮದಿಂದ ಗ್ರಾಮಸ್ಥರ ಪರವಾಗಿ ಎಲ್ಲರೂ ಒಳ್ಳೆಯ ಪ್ರತಿಭೆಯಾಗಿ ಬೆಳೀಲಿ ಅನ್ನೋದು ನನ್ನ ಒಂದು ಕೋರಿಕೆ. ಜಿಜಿ ನವೀನ್ ಕುಮಾರ್ ಅವರ ಬೆಳವಣಿಗೆ ಇನ್ನೂ ಕೂಡ ಎತ್ತರಕ್ಕೆ ಬೆಳೀಲಿ. ಗಾನ ಸಿಂಚನ ರಿಯಾಲಿಟಿ ಶೋ ಮೂಲಕ ತನ್ನ ಎಬಿಲಿಟಿ ತೋರಿಸೋದಕ್ಕೆ ಬಂದಿರೋ ಜಿಜಿ ನವೀನ್ ಕುಮಾರ್ ಅವರಿಗೆ ಜಯವಾಗಲಿ.